ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 15. ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದ್ದಲ್ಲದೆ ದೇವಮಂಜೂಷಕ್ಕೋಸ್ಕರವೂ ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದನು. ಆ ಕಾಲದಲ್ಲಿ ದಾವೀದನು, ಲೇವಿಯರು ಹೊರತಾಗಿ ಯಾರೂ ದೇವಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡುವುದಕ್ಕೂ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ, ಯೆಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲ ಇಸ್ರಾಯೇಲ್ಯರನ್ನು ಯೆರೂಸಲೇಮಿಗೆ ಕರೆಸಿದನು. ಅವನು ಕರೆಸಿದ ಆರೋನನ ವಂಶದವರು ಲೇವಿಯರು, ಕೆಹಾತ್ಯರಲ್ಲಿ ಊರಿಯೇಲನೆಂಬ ಪ್ರಧಾನನೂ ಅವನ ಕುಟುಂಬದವರಾದ 120 ಮಂದಿಯೂ, ಮೆರಾರಿಯರಲ್ಲಿ ಅಸಾಯನೆಂಬ ಪ್ರಧಾನನೂ ಅವನ ಕುಟುಂಬದವರಾದ 220 ಮಂದಿಯೂ, ಗೆರ್ಷೋಮ್ಯರಲ್ಲಿ ಯೋವೇಲನೆಂಬ ಪ್ರಧಾನನೂ ಅವನ ಕುಟುಂಬದವರಾದ 130 ಮಂದಿಯೂ, ಎಲೀಚಾಫಾನ್ಯರಲ್ಲಿ ಶೆಮಾಯನೆಂಬ ಪ್ರಧಾನನೂ ಅವನ ಕುಟುಂಬದವರಾದ 200 ಮಂದಿಯೂ, ಹೆಬ್ರೋನ್ಯರಲ್ಲಿ ಎಲಿಯೇಲನೆಂಬ ಪ್ರಧಾನನೂ ಅವನ ಕುಟುಂಬದವರಾದ 80 ಮಂದಿಯೂ, ಉಜ್ಜೀಯೇಲ್ಯರಲ್ಲಿ ಅಮ್ಮೀನಾದಾಬನೆಂಬ ಪ್ರಧಾನನೂ ಅವನ ಕುಟುಂಬದವರಾದ 112 ಮಂದಿಯೂ. ಆಮೇಲೆ ದಾವೀದನು ಚಾದೋಕ್, ಎಬ್ಯಾತಾರರೆಂಬ ಯಾಜಕರನ್ನೂ, ಊರಿಯೇಲ್, ಅಸಾಯ, ಯೋವೇಲ್, ಶೆಮಾಯ, ಎಲೀಯೇಲ್, ಅಮ್ಮೀನಾದಾಬ್ ಎಂಬ ಲೇವಿಯರನ್ನೂ ಕರೆದು ಅವರಿಗೆ, ಲೇವಿಯರಲ್ಲಿ ಗೋತ್ರ ಪ್ರಧಾನರಾದ ನೀವು ನಿಮ್ಮ ಸಹೋದರರು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ನಾನು ಸಿದ್ಧ ಮಾಡಿರುವ ಸ್ಥಳಕ್ಕೆ ತೆಗೆದುಕೊಂಡು ಬನ್ನಿರಿ. ನೀವು ಮೊದಲನೆಯ ಸಾರಿ ಇರಲಿಲ್ಲವಾದ್ದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ಧರ್ಮವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನಷ್ಟೇ ಎಂದು ಹೇಳಲು, ಯಾಜಕರು, ಲೇವಿಯರು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಿಪಡಿಸಿಕೊಂಡರು. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ಆಗ ದಾವೀದನು ಲೇವಿಯರ ಪ್ರಧಾನರಿಗೆ, ಗಾಯಕರಾದ ನಿಮ್ಮ ಸಹೋದರರನ್ನು ಸ್ವರಮಂಡಲ, ಕಿನ್ನರಿ, ತಾಳ ಮೊದಲಾದ ವಾದ್ಯಗಳಿಂದ ಉತ್ಸಾಹಧ್ವನಿ ಮಾಡುವುದಕ್ಕಾಗಿ ನೇಮಿಸಿರಿ ಎಂದು ಆಜ್ಞಾಪಿಸಲು, ಅವರು ಯೋವೇಲನ ಮಗನಾದ ಹೇಮಾನ್, ಅವನ ಗೋತ್ರ ಬಂಧುವೂ ಬೆರೆಕ್ಯನ ಮಗನೂ ಆದ ಆಸಾಫ್, ತಮ್ಮ ಸಹೋದರರಾದ ಮೆರಾರಿಯರ ಕುಟುಂಬಕ್ಕೆ ಸೇರಿದ ಹುಷಾಯನ ಮಗನಾದ ಏತಾನ್ ಎಂಬವರನ್ನಲ್ಲದೆ ತಮ್ಮ ಸಹೋದರರೊಳಗೆ 2ನೆಯ ತರಗತಿಯವರಾದ ಜೆಕರ್ಯ, ಬೇನ್, ಯಾಜೀಯೇಲ್, ಶೆಮಿರಾಮೋತ್, ಯೆಹೀಯೇಲ್, ಉನ್ನಿ, ಎಲಿಯಾಬ್, ಬೆನಾಯ, ಮಾಸೇಯ, ಮತ್ತಿತ್ಯ, ಎಲಿಫೆಲೇಹು, ಮಿಕ್ನೇಯ, ದ್ವಾರಪಾಲಕರಾದ ಓಬೇದೆದೋಮ್, ಯೆಗೀಯೇಲರು ಇವರನ್ನು ನೇಮಿಸಿದರು. ಗಾಯಕರಾದ ಹೇಮಾನ್, ಆಸಾಫ್, ಏತಾನರು ಗಟ್ಟಿಯಾಗಿ ಕಂಚಿನ ತಾಳಗಳನ್ನು ಹೊಡೆಯುವವರು. ಜೆಕರ್ಯ, ಅಜೀಯೇಲ್, ಶೆಮಿರಾಮೋತ್, ಯೆಹೀಯೇಲ್, ಉನ್ನಿ, ಎಲಿಯಾಬ್, ಮಾಸೇಯ, ಬೆನಾಯ ಎಂಬವರು ತಾರಕಸ್ಥಾಯಿಯ ಸ್ವರಮಂಡಲಗಳನ್ನು ಬಾರಿಸುವವರು. ಮತ್ತಿತ್ಯ, ಎಲಿಫೆಲೇಹು, ಮಿಕ್ನೇಯ, ಓಬೇದೆದೋಮ್, ಯೆಗೀಯೇಲ್, ಅಜಜ್ಜ ಎಂಬವರು ಗಾಯನ ನಾಯಕರಾಗಿದ್ದು ಮಂದರಸ್ಥಾಯಿಯ ಕಿನ್ನರಿಗಳನ್ನು ಬಾರಿಸುವವರು. ಬುದ್ಧಿವಂತನೂ ಹೊರೆ ಹೊರುವವರ ನಾಯಕನೂ ಆದ ಕೆನನ್ಯನು ಮಂಜೂಷ ಹೊತ್ತವರನ್ನು ನಡೆಸುವವನು. ಬೆರೆಕ್ಯ, ಎಲ್ಕಾನ ಇವರು ಮಂಜೂಷಾಲಯದ ದ್ವಾರಪಾಲಕರು. ಶೆಬನ್ಯ, ಯೋಷಾಫಾಟ್, ನೆತನೇಲ್, ಅಮಾಸ್ಯೆ, ಜೆಕರ್ಯ, ಬೆನಾಯ, ಎಲಿಯೇಜೆರ್ ಎಂಬ ಯಾಜಕರು ತುತ್ತೂರಿಗಳನ್ನು ಊದುತ್ತಾ ದೇವಮಂಜೂಷದ ಮುಂದೆ ಹೋಗುವವರು. ಓಬೇದೆದೋಮ್, ಯೆಹೀಯ ಎಂಬವರು ಮಂಜೂಷಾಲಯದ ದ್ವಾರಪಾಲಕರು. ದಾವೀದನೂ ಇಸ್ರಾಯೇಲ್ಯರ ಹಿರಿಯರೂ ಸಹಸ್ರಾಧಿಪತಿಗಳು ಓಬೇದೆದೋಮನ ಮನೆಯಲ್ಲಿದ್ದ ಯೆಹೋವನ ನಿಬಂಧನ ಮಂಜೂಷವನ್ನು ಉತ್ಸವದಿಂದ ತರುತ್ತಿರುವಾಗ ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದರಿಂದ 7 ಹೋರಿಗಳನ್ನೂ 7 ಟಗರುಗಳನ್ನೂ ಯಜ್ಞ ಮಾಡಿದರು. ದಾವೀದನು ಮಂಜೂಷವನ್ನು ಹೊತ್ತ ಮತ್ತು ವಾದ್ಯ ಮಾಡುವ ಎಲ್ಲ ಲೇವಿಯರು, ಹೊರುವವರ ಮುಖ್ಯಸ್ಥನಾದ ಕೆನನ್ಯನೂ ನೂಲಿನ ನಿಲುವಂಗಿಗಳನ್ನು ಧರಿಸಿಕೊಂಡಿದ್ದರು. ದಾವೀದನು ಇದರ ಹೊರತಾಗಿ ನಾರಿನ ಏಫೋದನ್ನೂ ಧರಿಸಿಕೊಂಡಿದ್ದನು. ಹೀಗೆ ಎಲ್ಲಾ ಇಸ್ರಾಯೇಲ್ಯರು ಆರ್ಭಟಿಸುತ್ತಾ, ಕೊಂಬು ತುತ್ತೂರಿಗಳನ್ನು ಗಟ್ಟಿಯಾಗಿ ಊದುತ್ತಾ, ತಾಳ ಹೊಡೆಯುತ್ತಾ, ಕಿನ್ನರಿ ಸ್ವರಮಂಡಲಗಳನ್ನು ಬಾರಿಸುತ್ತಾ ಯೆಹೋವನ ನಿಬಂಧನ ಮಂಜೂಷವನ್ನು ತಂದರು.
ಯೆಹೋವನ ನಿಬಂಧನ ಮಂಜೂಷವು ದಾವೀದ ನಗರಕ್ಕೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಲಳು ಕಿಟಕಿಯಿಂದ ಹಣಕಿ ನೋಡಿ ದಾವೀದನು ಕುಣಿಯುತ್ತಾ ಹಾರುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಪ್ರಿಯ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು? ದೇವರ ವಾಕ್ಯ ಆಹಾರ. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು? ದೇವರ ವಾಕ್ಯವು ಬೆಳಕು. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು? ದೇವರ ವಾಕ್ಯವು ಶುದ್ಧ ಮಾಡುವ ಸಾಮರ್ಥ್ಯವುಳ್ಳದ್ದು. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು? ದೇವರ ವಾಕ್ಯವು ಅದು ಔಷಧ, ದೇಹಕ್ಕೆಲ್ಲ ಔಷಧ. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು? ದೇವರ ವಾಕ್ಯವು ಮಳೆಯಂತೆ, ತುಂತುರದಂತೆ, ಮಂಜಿನಂತೆ ಪ್ರಭಾವ ನೀಡುವಂಥದ್ದಾಗಿದೆ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು? ದೇವರ ಚಿತ್ತ. ದೇವರು ಆಜ್ಞಾಪಿಸಿದ್ದಾನೆ. ಯೆಹೋಶುವನ ಕಾಲದಲ್ಲಿ ದೇವರು ಹೇಳ್ದ, ಇದನ್ನು ಹಗಲಿರುಳು ಇದನ್ನು ಧ್ಯಾನಿಸ್ತಾ ಇರುವಾಗ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ, ಸಾರ್ಥಕನಾಗುವಿ. ನೀನು ಹೋಗುವಲ್ಲೆಲ್ಲ ನಿನಗೆ ಸಫಲತೆ. ಇಷ್ಟೊಂದು ಆಶೀರ್ವಾದಗಳು ಇರುವಾಗ ಇದನ್ನು ಯಾಕೆ ನಾವು ದಿನಾಲೂ ಅಧ್ಯಯನ ಮಾಡಿಕೊಳ್ಳಬಾರದು? ಹೌದು, ದೇವರ ವಾಕ್ಯ ಇದನ್ನು ಧ್ಯಾನಿಸುವಂಥವ್ರು ಎಷ್ಟೋ ಧನ್ಯರು ಅಂತ ಹೇಳುವಾಗ ಸಂತೋಷ. ದೇವರ ವಾಕ್ಯ ಹರ್ಷವನ್ನು ತರುತ್ತದೆ, ಹೃದಯಕ್ಕೆ ಆನಂದವನ್ನು ತರುತ್ತದೆ. ಆದ ಕಾರಣ ನಾವು ಖಂಡಿತವಾಗಿ ಈ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ನಮ್ಮ ಜೀವನದಲ್ಲಿ ಕೊಡಲೇಬೇಕು. ಇದು ದೇವರ ಚಿತ್ತ, ದೇವರ ಆಜ್ಞೆ, ದೇವರ ವಾಗ್ದಾನ, ಆ ದೇವರ ಮನಸ್ಸು, ದೇವರ ಸಂಕಲ್ಪ, ದೇವರ ಚಿತ್ತ, ದೇವರ ಯೋಜನೆ. ಸರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದೆ. ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 15. 14ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ನೆನಪಿರಲಿ. ಅದೇನಂತ ಹೇಳಿದರೆ, ದಾವೀದನು ಈಗಾಗಲೇ ತನ್ನ ರಾಜ್ಯವನ್ನು ಸ್ಥಿರಪಡಿಸಿಕೊಳ್ತಾ ಇರುವಂಥ ವೇಳೆಯಲ್ಲಿ ತೂರ್ ದೇಶದ ಅರಸನಾದಂಥ ಹೀರಾಮನು ಇದ್ದಕ್ಕಿದ್ದಂತೆ, ಆ ದಿವಸಗಳಲ್ಲಿ ಮೊಬೈಲ್ ಫೋನ್ ಇಲ್ಲ, ಈಗ ಬರ್ತೀನಿ ಅಂತ ಒಂದು ವಾರ್ನಿಂಗು, ಟೆಲಿಗ್ರಾಮು, ಟೆಲಿಫೋನು, ದೂರವಾಣಿ ಯಾವುದೂ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ತೂರಿನ ಅರಸನು ಹೀರಾಮನು ದಾವೀದನ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರ, ತನ್ನ ಅರಮನೆಯನ್ನಲ್ಲ, ದಾವೀದನ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ದೂತರನ್ನು, ದೇವದಾರು ಮರಗಳನ್ನು, ಶಿಲ್ಪಿಗಳನ್ನು, ಬಡಗಿಯವರನ್ನು ದಾವೀದನ ಬಳಿಗೆ ಕಳಿಸ್ಕೊಡ್ತಾನೆ. ಅದನ್ನು ಕಳಿಸ್ಕೊಟ್ಟಾಗ ದಾವೀದನಿಗೆ ಗೊತ್ತಾಗ್ತದೆ, ದೇವಜನರು ಇಸ್ರಾಯೇಲರ ನಿಮಿತ್ತವಾಗಿ ತನ್ನ ರಾಜ್ಯವನ್ನು ದೇವರು ಉನ್ನತಪಡಿಸಿದ್ದಾನೆ, ಉನ್ನತ ಸ್ಥಾನಕ್ಕೆ ತಂದಿದ್ದಾನೆಂಬುದನ್ನು ಅವನು ತಿಳಿದುಕೊಂಡು ದೇವರು ತನ್ನ ರಾಜ್ಯವನ್ನು ಸ್ಥಿರಪಡಿಸ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊಳ್ತಾನೆ. ಅದಾದ ನಂತರ ಫಿಲಿಸ್ಟಿಯರು ಯುದ್ಧಕ್ಕೆ ಬಂದಾಗ 2 ಸಾರಿ ಬರ್ತಾರೆ. ಯುದ್ಧಕ್ಕೆ ಬಂದಾಗ ದಾವೀದನು ಮಾಡಿದ್ದು, ತನ್ನ ದಳಪತಿಯನ್ನು ಕನ್ಸಲ್ಟ್ ಮಾಡಲಿಲ್ಲ, ಸೈನ್ಯಾಧಿಕಾರಿಯನ್ನು ಕನ್ಸಲ್ಟ್ ಮಾಡಲಿಲ್ಲ, ಯೋವಾಬನನ್ನು ಅವನು ಕನ್ಸಲ್ಟ್ ಮಾಡಲಿಲ್ಲ. ಅದರ ಬದಲಾಗಿ ಅವನು ಮಾಡಿದ್ದು, ದೇವರನ್ನು ಕನ್ಸಲ್ಟ್ ಮಾಡ್ತಾನೆ, ದೇವರನ್ನು ಕೇಳ್ಕೊಳ್ತಾನೆ, ದೇವರನ್ನು ವಿಚಾರಿಸ್ತಾನೆ. ಸೌಲನ ಬಗ್ಗೆ ದೇವರಾತ್ಮನು ನೀಡಿದಂಥ ಒಂದು ಹೇಳಿಕೆ
ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯದಲ್ಲಿ ಏನಂದರೆ, ಸೌಲನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಹೋದುದರಿಂದ ಅವನಿಗೆ ದುರ್ಮರಣವಾಯಿತು, ಭಯಂಕರ ಮರಣವಾಯಿತು. ದೇವರನ್ನು ವಿಚಾರಿಸಲಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡೋದು ಬೇರೆ, ದೇವರನ್ನು ವಿಚಾರಿಸೋದು ಬೇರೆ. ದೇವ್ರಿಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ, ಈಗ ನೋಡ್ರಿ, ದಾವೀದನು ಯಾವ ರೀತಿಯಾಗಿ ವಿಚಾರಿಸಿದನು ಅಂತ ಹೇಳ್ಬಿಟ್ಟು ನೋಡುವಾಗ, ಒಂದು ಕಡೆ ಫಿಲಿಸ್ಟಿಯರ್ ಯುದ್ಧಕ್ಕೆ ಈಗಾಗಲೇ ಬಂದುಬಿಟ್ಟಿದ್ದಾರೆ, ದಾವೀದನು ಕೂಡ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ದಾನೆ. ಹೋಗ್ತಾ ಇರುವಂಥ ವೇಳೆಯಲ್ಲಿ ರೆಫಾಯಿಮ್ ಎಂಬ ಸ್ಥಳದಲ್ಲಿ ದಾವೀದನು ದೇವರಾದ ಯೆಹೋವನನ್ನು, ನಾನು ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಹೋಗಬಹುದಾ? ಹೋಗ್ಬಿಟ್ಟಿದ್ದಾನೆ. ತಾನು ಅವರ ಎದುರಿಗೆ ಹೋದ ನಿಜ, ಆದರೆ ದೇವ್ರ ಚಿತ್ತದಂತೆ ಮಾಡಬೇಕಲ್ಲ, ದೇವ್ರನ್ನ ಕೇಳಬೇಕಲ್ಲ, ದೇವ್ರನ್ನ ಕನ್ಸಲ್ಟ್ ಮಾಡಬೇಕು. ನಾನಂತೂ ಯುದ್ಧ ಮಾಡಲಿಕ್ಕೆ ರೆಡಿ, ಆದರೆ ದೇವ್ರನ್ನ ಒಂದು ಮಾತು ಕೇಳಿಬಿಟ್ಟು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಬಹುದು. ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುವಿಯಾ? ಫಿಲಿಸ್ಟಿಯರನ್ನು, ನನ್ನ ವೈರಿಯನ್ನು ನನ್ನ ಕೈಗೆ ಒಪ್ಪಿಸಿ ಕೊಡ್ತೀಯಾ ಎಂಬುದಾಗಿ ವಿಚಾರಿಸ್ತಾನೆ. ಮೂರನೇ ಪ್ರಶ್ನೆ ಕೂಡ ಅವನು ದೇವರನ್ನು ವಿಚಾರಿಸ್ತಾನೆ. ಏನಂತ ವಿಚಾರಿಸ್ತಾನೆ ಅಂತ ಗೊತ್ತಿಲ್ಲ, ಒಟ್ಟು ವಿಚಾರಿಸ್ತಾನೆ. 3 ಪ್ರಶ್ನೆಗಳು ದೇವರ ಹತ್ರ. ಮೊದಲನೇ ಸಾರಿ ಅವನು ಕೇಳಿದ ಮೊದಲನೇ ಪ್ರಶ್ನೆ ಫಿಲಿಸ್ಟಿಯರ್ ವಿಷಯದಲ್ಲಿ ಹೇಗೆ ವಿಚಾರಿಸಿದ ಅಂತ ಹೇಳ್ಬಿಟ್ಟು ನೋಡುವಾಗ, ಹೋಗಬಹುದು ದೇವರೇ, ನಾನು ಹೋಗ್ಬಹುದೋ? ಪ್ರಾರ್ಥನೆ ಅಂದರೆ, ನಾನು ಹೋಗ್ತೀನಿ, ನನ್ನನ್ನು ಆಶೀರ್ವದಿಸು, ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡಿವೋ, ಇದು ವಿಚಾರಿಸೋದು. ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡು. ನಾವು ದೇವರಿಗೆ ಹೇಳಿಬಿಡ್ತೀವಿ, ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ಬಿಟ್ಟು, ಅದನ್ನು ಪ್ರಾರ್ಥನೆ ಅಂತ ಕರಿತೀವಿ. ಆದರೆ ಪ್ರಾರ್ಥನೆಯಲ್ಲಿಯೇ ಉತ್ತಮ ಪ್ರಾರ್ಥನೆ ವಿಚಾರಿಸುವ ಪ್ರಾರ್ಥನೆ. ಇನ್ನೊಂದು ಸಾರಿ ಹೇಳ್ತೇನೆ, ಪ್ರಾರ್ಥನೆಯಲ್ಲಿ ಉತ್ತಮ ಪ್ರಾರ್ಥನೆ ವಿಚಾರಿಸುವ ಪ್ರಾರ್ಥನೆ. ದ ಪ್ರೇಯರ್ ಆಫ್ ಎನ್ಕ್ವೈರಿಂಗ್ ಗಾಡ್. ದೇವರನ್ನು ವಿಚಾರಿಸೋದು. ಈಗ ಮಾಡಲಾ ಸ್ವಾಮಿ, ಈಗ ಮಾಡ್ಬೋದಾ, ನಿನಗೇನು ಅನ್ನಿಸ್ತದೆ, ಅವರನ್ನು ನನ್ನ ಕೈಗೆ ಒಪ್ಪಿಸ್ತೀಯ? ಈ ರೀತಿಯಾಗೆಲ್ಲ ಕೇಳಿದಾಗ ದೇವರು ಕೂಡ ಆ ಡೈರೆಕ್ಷನ್ಸ್, ದಿಕ್ಕು ಸ್ಪಷ್ಟವಾದ ರೀತಿಯಲ್ಲಿ, ಹೋಗು, ನಾನು ಅವ್ರು ನಿನ್ನ ಕೈಗೆ ಒಪ್ಪಿಸ್ತೇನೆ, ಈ ಕಡೆ ಹೋಗು, ಆ ಕಡೆ ಹೋಗು. ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಆಗ್ತದಲ್ಲ, ಆ ಟೈಮ್ನಲ್ಲಿ ದೇವರು, ಅಂದರೆ ದೇವರು ಹೇಳುವಂಥದ್ದು, ಫಿಲಿಸ್ಟಿಯರನ್ನು ಸೋಲಿಸೋದಕ್ಕೋಸ್ಕರವಾಗಿ ನಾನು ಮುಂದಾಗಿ ಹೊರಟೇನೆಂದು ತಿಳ್ಕೋ. ದೇವರು ಕೂಡ ಯುದ್ಧ. ಹಾಗಾದರೆ ದೇವ್ರನ್ನ ಬಿಟ್ಟು ಯುದ್ಧಕ್ಕೆ ಹೋಗ್ಬೋದು, ದೇವ್ರನ್ನ ಕರ್ಕೊಂಡು ಯುದ್ಧಕ್ಕೆ ಹೋಗ್ಬೋದು. ಅಂದರೆ ಯುದ್ಧ ಅಂತ ಹೇಳುವಾಗ ನಾವು ಬೇರೆ ಬೇರೆ ವಿಷಯಕ್ಕೆ ಇದನ್ನು ಅನ್ವಯ ಮಾಡ್ಕೊಳ್ಳೋಣ. ನಮ್ಮ ಪ್ರಯಾಣದಲ್ಲಿ ದೇವ್ರನ್ನ ಬಿಟ್ಟು ಹೋಗ್ಬೋದು, ನಾವು ದೇವ್ರನ್ನ ಕರ್ಕೊಂಡು ಹೋಗ್ಬೋದು. ನಮ್ಮ ತೀರ್ಮಾನಗಳಲ್ಲಿ ದೇವ್ರನ್ನ ಬಿಟ್ಟು ತೀರ್ಮಾನ ತಗೋಬೋದು, ದೇವ್ರನ್ನ ಸೇರಿಸ್ಕೊಂಡು ನಾವು ತೀರ್ಮಾನ ತಗೋಬೋದು. ಆದ ಕಾರಣ ಇಲ್ಲಿ ಆ ರೀತಿಯಾಗಿ ದಾವೀದನು ದೇವರನ್ನು ವಿಚಾರಿಸ್ತಾನೆ. ಭಾಳ ದೊಡ್ಡ ಮಾತು. ಬ್ರದರ್ ಭಕ್ತ ಸಿಂಗ್ ಎಂಬುದಾಗಿ ದೇವರ ಸೇವಕರು, ಅವರು ಕೂಡ ಈ ರೀತಿಯಾಗಿ ದಾವೀದನ ಹಾಗೆ ಆಗಾಗ ವಿಚಾರಿಸ್ತಿದ್ರು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೂಡ ಅವರು ವಿಚಾರಿಸ್ತಿದ್ರು. ಸರಿ, ಆ ರೀತಿಯಾಗಿ ದೇವರು ದಾವೀದನಿಗೆ ಆಶೀರ್ವದಿಸಿದನು, ಅವನಿಗೆ ಉತ್ತರ ಕೊಟ್ಟನು. 15ನೇ ಅಧ್ಯಾಯಕ್ಕೆ ಬಂದಾಗ ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರವಾಗಿ ಮನೆಗಳನ್ನು ಕಟ್ಟಿಸಿದಲ್ಲದೆ ಅವನೇನು ಮಾಡ್ತಾನೆ, ದೇವ ಮಂಜೂಷಕ್ಕೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ. ವಾವ್! ಇದು ನನಗೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡುವಂಥ ಒಂದು ಸಂಗತಿ. ತನಗೋಸ್ಕರ ಮನೆ ಕಟ್ಟಿಸ್ಕೊಂಡ, ನಿಜ ಹೌದು. ಯಾಕಂದರೆ ಹಿರಾಮನು ಸ್ವಲ್ಪ ಹೆಲ್ಪ್ ಮಾಡಿದ, ಸ್ವಲ್ಪ ಅಲ್ಲ ಭಾಳನೇ ಹೆಲ್ಪ್ ಮಾಡಿ ಅರಮನೆಯನ್ನು ಕಟ್ಟಿಸಿದ. ನಂತರ ಈಗ ಕೆಲವು ತಿಂಗಳು ಆಗಿದೆ ಈಗಾಗಲೇ. ಈಗ ದೇವರ ಮಂಜೂಷಕ್ಕೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದನು. ಈಗ ತಗೊಂಬರಬೇಕು. ಯಾಕಂತೇಳಿದರೆ ಓಬೇದೆದೋಮಿನ ಮನೆಯಲ್ಲಿ
ಅಥವಾ ಮನೆ ಪಕ್ಕದಲ್ಲಿರುವಂಥ ಸ್ವಂತ ಆಲಯದಲ್ಲಿ ದೇವರ ಮಂಜೂಷೆ ಇದೆ, ಅದನ್ನು ತಗೊಂಡು ಬರಬೇಕು ಎಂಬುದಕ್ಕೋಸ್ಕರವಾಗಿ ದಾವೀದನು ಸ್ಥಳವನ್ನು ರೆಡಿ ಮಾಡ್ತಾ ಇದ್ದಾನೆ. ರೆಡಿ ಮಾಡಿಬಿಟ್ಟು ಆ ಕಾಲದಲ್ಲಿ ದಾವೀದನು ಈಗ ಪಾಠ ಕಲ್ತಿದ್ದಾನೆ. ಒಂದು ಸಾರಿ ಮಿಸ್ಟೇಕ್ ಆಗೋಯ್ತು. ಮಿಸ್ಟೇಕ್ ಆದಾಗ ಒಂದು ಆಪತ್ತು ಸಂಭವಿಸಿಬಿಡ್ತು. ಈಗ ದಾವೀದನು ಸ್ವಲ್ಪ ಎರಡನೇ ಸಾರಿ ಹೋಗಿ ಮಂಜೂಷವನ್ನು ತೆಗೆದುಕೊಂಡು ಬರುವಾಗ ಲೇವಿಯರನ್ನು ಕರೆಸಿಬಿಟ್ಟು ಅವನೇನು ಹೇಳ್ತಾನೆ, ಲೇವಿಯರು ಹೊರತಾಗಿ ಯಾರೂ ದೇವ ಮಂಜೂಷವನ್ನು ಹೊರಬಾರದು. ಒಂದು ಗೌರ್ಮೆಂಟ್ ರೂಲ್ ಇದ್ದ ಹಾಗೆ, ಗೌರ್ಮೆಂಟ್ ಸರ್ಕಾರದ ಕಾನೂನೇ ರಾಜನು ಇಲ್ಲಿ ಹೊರಡಿಸ್ತಾ ಇದ್ದಾನೆ ಇಸ್ರಾಯೇಲರಿಗೆ. ಲೇವಿಯರು ಹೊರತಾಗಿ ಯಾರು ದೇವರ ಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡುವುದಕ್ಕೂ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ ಯೆಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆಸ್ತಾನ್ರಿ. ಯಾರ್ಯಾರನ್ನ ಕರೆಸಿಬಿಟ್ನು ಅಂತ ಹೇಳ್ಬಿಟ್ಟು ನೋಡುವಾಗ ಆರೋನ ವಂಶದವರು, ಲೇವಿಯರು, ಬೇರೆ ಬೇರೆಯವ್ರನ್ನ ಎಷ್ಟು ಜನರು, ಅವ್ರು 120 ಜನರ, ಇನ್ನೂರ ಹತ್ರ ಒಂದು 1000 ಜನರನ್ನು ಕರೆಸಿಬಿಡ್ತಾನೆ. 800ಗಿಂತಲೂ ಹೆಚ್ಚು ಜನರು. ಕೆಲವರ ನಂಬರ್ ಗೊತ್ತಿಲ್ಲ, ಹತ್ರ 1000 ಜನರು. ಆದರೆ ಎಲ್ಲ ಇಸ್ರಾಯೇಲರನ್ನು ಮತ್ತು ಯೆರೂಸಲೇಮಿನವರು ಅವರು ಲಕ್ಷಾಂತರ ಇರ್ಬೋದು. ಲಕ್ಷಾಂತರ ಜನರನ್ನು ಅವನು ಕರೆಸ್ತಾನೆ. ಏನಂತ ಒಂದು ಅರ್ಜೆಂಟು ಈಗ ಅವರು ಲಕ್ಷಾಂತರ ಜನರು ಎಲ್ಲ ಇಸ್ರಾಯೇಲರು ಮತ್ತು ಯೆರೂಸಲೇಮಿಗೆ ಅವರು ಬರ್ತಾ ಇದ್ದಂಥ ವೇಳೆಯಲ್ಲಿ ಯಾರಾದರೂ ದಾರಿಯಲ್ಲಿ ಎಲ್ಲೂ ಹೋಗ್ತಿದ್ರಿ ನೀವು ಎಂಬುದಾಗಿ ಕೇಳಿದಾಗ ದಾವೀದನು ಅರಸನು ನಮ್ಮನ್ನು ಕರೆದಿದ್ದಾನೆ, ಯಾಕೆ ಕರೆಸಿದ್ದಾನೆ ಎಂಬುದಾಗಿ ಕೇಳಿದಾಗ ಏನಂತ ಅವರು ಉತ್ತರ ಕೊಟ್ಟಿರ್ಬೋದು. ಯಾಕಂತ ಹೇಳಿದರೆ ಮಂಜೂಷದ ಬಗ್ಗೆ ಮಾತಾಡಲಿಕ್ಕೆ ಕರಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹೌದು, 3 ತಿಂಗಳ ಹಿಂದೆ ಮಂಜೂಷದ ವಿಷಯದಲ್ಲಿ ನಿಮ್ಮನ್ನು ಕರೆಸಿಬಿಟ್ಟು ತಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಕರೆದಾಗ ಏನೋ ಆಗೋಯ್ತಂತೆ, ಯಾರೋ ಸತ್ತೋದ್ರಂತೆ ಎಂಬುದಾಗಿ ಅವರು ಯೋಚನೆ ಮಾಡಿರ್ಬೋದು. ಈಗ ಎರಡನೇ ಸಾರಿ ಅವ್ರನ್ನೆಲ್ಲ ಕರೆಸಿಬಿಟ್ಟು ಇರುವಾಗ ದಾವೀದನು ಲೇವಿಯರನ್ನು ಕರೆಸಿಬಿಟ್ಟು ಅವರಿಗೆ, ಲೇವಿಯರಲ್ಲಿ ಗೋತ್ರ ಪ್ರಧಾನರಾದ ನೀವು ನಿಮ್ಮ ಸಹೋದರರು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ನಾನು ಸಿದ್ಧ ಮಾಡಿರುವ ಸ್ಥಳಕ್ಕೆ ತೆಗೆದುಕೊಂಡು ಬನ್ನಿರಿ. ದಾವೀದನ ಬಗ್ಗೆ ನಾವು ಯೋಚನೆ ಮಾಡುವಾಗ ನನಗನ್ನಿಸ್ತದೆ ಅದೇನಂತ ಹೇಳಿದ್ರೆ, ಇವನು ರಾಜನು ಯಾಜಕನಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಜಕನು ರಾಜನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಆದರೆ ಇಲ್ಲಿ ದಾವೀದನು ಸ್ವಲ್ಪ ಮಟ್ಟಿಗೆ ನೋಡುವಾಗ ರಾಜನೂ ಆಗಿದ್ದಾನೆ, ಸ್ವಲ್ಪ ಮಟ್ಟಿಗೆ ಯಾಜಕ ಸೇವೆಯನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ ಒಂದು 5-6 ರೀತಿಯಿಂದ ಅವನು ಯಾಜಕತ್ವವನ್ನು, ಯಾಜಕ ಸೇವೆಯನ್ನು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅವನು ಮಾಡ್ತಿದ್ದಾನೆ ಎಂಬುದಾಗಿ, ನೇರವಾಗಿ ಅನೇರವಾಗಿ ಅಥವಾ ಅವನು ಯಾವ ರೀತಿಯಾಗಿ ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡೋಣ. ಒಂದು ಏನಂತ ಹೇಳಿದ್ರೆ, ದಾವೀದನು ಆ ಮಂಜೂಷ ತರುವುದಕ್ಕೋಸ್ಕರವಾಗಿ ತಾನು ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸ್ತಾನೆ. ಮೊದಲನೇ ವಚನ 15:1. ಈಗ ಲೇವಿಯರನ್ನು ಕರೆಸ್ತಾ ಇದ್ದಾನೆ. ಕರೆಸಿಬಿಟ್ಟು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ನೀವು ಮಂಜೂಷವನ್ನು ನಾನು ಸಿದ್ಧ ಮಾಡಿರುವ ಸ್ಥಳಕ್ಕೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳ್ತಾನೆ. ನೀವು ಮೊದಲನೇ ಸಾರಿ ಇರಲಿಲ್ಲವಾದ್ದರಿಂದ, ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ. ಯಾಕಂತ ಹೇಳಿದ್ರೆ ಮೊದಲನೇ ಸಾರಿ ಲೇವಿಯರ್ ಇರಲಿಲ್ಲ, ಲೇವಿಯರ್ ಇಲ್ಲದೆ ಹೋಗಿಬಿಟ್ಟಿದ್ದ. ಈಗ 15ನೇ ಅಧ್ಯಾಯ 13ನೇ ವಚನದಲ್ಲಿ ಮೊದಲನೇ ಸಾರಿ ಇರಲಿಲ್ಲವಾದ್ದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನು. ಅದಕ್ಕೆ ಮಿಸ್ಟೇಕು, ಒಂದು ರೀತಿಯಿಂದ ದಾವೀದನದೇ ಮಿಸ್ಟೇಕ್ ಅಂತ ಹೇಳ್ಬೋದು. ಇದನ್ನೇ ದಾವೀದನ ಆಗ ಮಾಡ್ಬೋದಾಗಿತ್ತು, ಆದರೆ ಬಹುಶಃ ಗೊತ್ತಿರಲಿಲ್ಲೇನೋ, ಅರ್ಜೆಂಟ್ ಆಗಿತ್ತೇನೋ, ಅವಸರವಾಗಿ ಹೋದನಂತ ಕಾಣ್ತೈತೆ. ಉಜ್ಜನ ಪ್ರಾಣ ಹೋಯಿತು.
ಆದರೆ ಮೊದಲನೇ ಸಾರಿ ಮಾಡಿದಂಥ ತಪ್ಪು ಈಗ ಮಾಡ್ತಾ ಇಲ್ಲ. ಅವನೇನು ಮಾಡ್ತಾನೆ, ಈಗ ನೀವು ಶುದ್ಧಿಪಡಿಸಿಕೊಂಡ್ರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶುದ್ಧಿಪಡಿಸಿಕೊಳ್ತಾರೆ. ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ಕೊಂಡ್ರು. ಅಂದರೆ ಈಗ ದೇವದರ್ಶನದಲ್ಲಿ ಇಡಲ್ಪಟ್ಟಂಥ ಮಂಜೂಷ ಅದಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ ಕೋಲುಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ಅವರು ಹೊರಡೋಕ್ಕೆ ಮುಂಚಿತವಾಗಿ ಒಂದು ಸಂಗೀತ, ವಾದ್ಯ, ಹಾಡು ಇವುಗಳ ಮುಖಾಂತರವಾಗಿ ಎಂಥ ಹಾಡು ಹಾಡಿದ್ರಂದರೆ ತಾರಕ ಸ್ಥಾಯಿಯ ಸ್ವರಮಂಡಲವನ್ನು, ಮಂದರ ಸ್ಥಾಯಿಯ ಕಿನ್ನರಿಗಳನ್ನು ಬಾರಿಸುವಂಥವರು. ಇವೆಲ್ಲ ಮ್ಯೂಸಿಕ್ ಭಾಷೆಗಳು. ಇವರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ, ದಾವೀದನು, ಇಸ್ರಾಯೇಲರ ಹಿರಿಯರು, ಸಹಸ್ರಾಧಿಪತಿಗಳು ಓದೇದೋಮನ ಮನೆಯಲ್ಲಿದ್ದ ಯೆಹೋವನ ನಿಬಂಧನ ಮಂಜೂಷವನ್ನು ತಗೊಂಬರ್ಬೇಕಂತ ಬರ್ತಾರೆ. ಬಹುಶಃ ಓಬೇದೆದೋಮನಿಗೆ ಭಾಳ ಆಶ್ಚರ್ಯವಾಗಿರ್ಬೋದು, ಏನು ಅರಸನು ಮತ್ತೊಂದು ಸಾರಿ ಬರ್ತಾ ಇದ್ದಾನೆ. ಆ ರೀತಿಯಾಗಿ ಬಂದಾಗ ಲಕ್ಷಾಂತರ ಜನರು, ಸಾವಿರಾರು ಜನರು, VIPಸು ಇವರೆಲ್ಲ ಬಂದು ಅಲ್ಲಿ ಓಬೇದೆದೋಮನ ಮನೆ ಹತ್ತಿರ ಇದ್ದಂಥ ಸ್ವಂತ ಆಲಯದಲ್ಲಿ ಇಡಲ್ಪಟ್ಟಂಥ ಮಂಜೂಷವನ್ನು ತಕ್ಕೊಂಡು ಬರ್ತಾ ಇರುವಾಗ ಲೇವಿಯರ ಮನಸ್ಸಿನಲ್ಲಿ ಏನಿರ್ಬೋದು ಯೋಚನೆ ಮಾಡಿರಿ. ಲೇವಿಯರ ಮನಸ್ಸಿನಲ್ಲಿ ಏನಿತ್ತಂದರೆ, ದೇವರ ಸಹಾಯ ನಮಗೆ ಸಿಕ್ತು, ಉಜ್ಜನ ಸತ್ತ ಹಾಗೆ ನಾವು ಸಾಯಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬಲಿಯನ್ನು, ಯಜ್ಞವನ್ನು ದೇವರಿಗಾಗಿ ಸಮರ್ಪಿಸ್ತಾರೆ. ಯೆಹೋವನ ಮಂಜೂಷವನ್ನು ಮತ್ತು ಅವರು ತಗೊಂಡು ಬರ್ತಾರೆ. ಬಂದಾಗ ದಾವೀದನ ಹೆಂಡತಿ ನೋಡಿಬಿಟ್ಟು ಅಷ್ಟು ಖುಷಿ ಪಡಲ್ಲ. ಆದರೂ ಕೂಡ ಆ ದಾವೀದನಂತೂ ಭಾಳ ಖುಷಿಯಾಗಿ ಸಂತೋಷದಿಂದ ಅದನ್ನು ಹಿಂದಿರುಗಿ ತಕ್ಕೊಂಡು ಬರ್ತಾನೆ ಸಮಾಧಾನ ಪಟ್ಟಣವಾದ ಯೆರೂಸಲೇಮಿಗೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಮೊದಲನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And David made him houses in the city of David, and prepared a place for the ark of God, and pitched for it a tent. Then David said, None ought to carry the ark of God but the Levites, for them hath the Lord chosen to carry the ark of God, and to minister unto him forever. And David gathered all Israel together to Jerusalem, to bring up the ark of the Lord unto his place, which he had prepared for it. And David assembled the children of Aaron and the Levites. Of the sons of Kohath, Uriel the chief, and his brethren, 120. Of the sons of Merari, Asaiah the chief, and his brethren, 220. Of the sons of Gershom, Joel the chief, and his brethren, 130. Of the sons of Elizaphan, Shemaiah the chief, and his brethren, 200. Of the sons of Hebron, Eliel the chief, and his brethren, 80. Of the sons of Uzziel, Aminadab the chief, and his brethren, 112. And David called for Zadok and Abiathar the priests, and for the Levites, for Uriel, Asaiah, and Joel, Shemaiah, and Eliel, and Aminadab, and said unto them, Ye are the chief of the fathers of the Levites. Sanctify yourselves, both ye and your brethren, that ye may bring up the ark of the Lord God of Israel unto the place that I have prepared for it. For because ye did it not at the first, the Lord our God made a breach upon us, for that we sought him not after the due order. So the priests and the Levites sanctified themselves to bring up the ark of the Lord God of Israel. And the children of the Levites bare the ark of God upon their shoulders with the staves thereon, as Moses commanded according to the word of the Lord. And David spake to the chief of the Levites to appoint their brethren to be the singers with instruments of music, psalteries and harps and cymbals, sounding by lifting up the voice with joy. So the Levites appointed Heman the son of Joel, and of his brethren Asaph the son of Berechiah, and the sons of Merari their brethren, Ethan the son of Cushai,
and with them their brethren and the second degree, Zechariah, Ben, Jeaziel, Shemiramoth, and Jehiel, and Uni, Eliab, and Benaiah, and Maaseiah, and Mattithiah, and Eliphalah, and Micneah, and Obed-Edom, and Jeiel, the porters. So the singers, Heman, Asaph, and Ethan, were appointed to sound with cymbals of brass. And Zechariah, and Aziel, and Shemiramoth, and Jehiel, and Uni, and Eliab, and Maaseiah, and Benaiah with psalteries on Alamoth, and Mattithiah, and Eliphalah, and Micneah, and Obed-Edom, and Jeiel, and Azaziah, with harps on the Sheminith to excel. And Keaniah, chief of the Levites, was for song. He instructed about the song because he was skillful. And Berechiah and Elkanah were doorkeepers for the ark. And Shebaniah, and Jehoshaphat, and Nethaniel, and Amasai, and Zechariah, and Benaiah, and Eleazar the priest did blow with the trumpets before the ark of God. And Obed-Edom and Jehiah were doorkeepers for the ark. So David and the elders of Israel and the captains over thousands went to bring up the ark of the covenant of the Lord out of the house of Obed-Edom with joy. And it came to pass, when God helped the Levites that bear the ark of the covenant of the Lord, that they offered 7 bullocks and 7 rams. And David was clothed with a robe of fine linen, and all the Levites that bear the ark, and the singers, and Kenaiah, the master of the song, with the singers. David also had upon him an ephod of linen. Thus all Israel brought up the ark of the covenant of the Lord with shouting, and with sound of the cornet, and with trumpets, and with cymbals, making a noise with psalteries and harps. And it came to pass, as the ark of the covenant of the Lord came to the city of David, that Michal, the daughter of Saul, looking out at a window, saw King David dancing and playing, and she despised him in her heart.